ನೋಡಿ, ಶಿವ ಪಾರ್ವತಿ ಕಲ್ಯಾಣೋತ್ಸವ ಅನ್ನೋದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಇವತ್ತು ಈ ಕ್ಷಣ ಇಲ್ಲಿ ನಿಂತಿದ್ದೀರಾ ಅಂತಂದರೆ ಆ ಭಗವಂತನ ಆಶೀರ್ವಾದ ಇದ್ದಿದ್ದರಿಂದ ಮಾತ್ರ ಸಾಧ್ಯ. ನಾವು ಬೇರೆ ಊರಿಂದ ಬಂದು ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೆ ಆ ತಾಯಿ ಮತ್ತು ಮಹಾದೇವನ ಅನುಗ್ರಹ ಇದೆ ತಾಯಿ. ನಿಮ್ಮ ಮಗಳಿಗೆ ಒಳ್ಳೆ ವರ ಸಿಗ್ತಾನೆ ತಾಯಿ. ಅರ್ಚಕ್ರೆ, ನಿಮ್ಮ ನಾಲ್ಗೆ ಮೇಲೆ ಆ ತಾಯಿನ ಕೂತ್ಕೊಂಡು ಹೇಳಿಸ್ತಿದ್ದಾಳೆ ಅನ್ಕೋತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಮಗಳ ಕೈಯಲ್ಲಿರೋ ಹಾರ ತೊಗೊಂಡೋಗಿ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟು ಪ್ರತಿದಿನ ಪೂಜೆ ಮಾಡಿ. ಎಷ್ಟು ದಿನ ತನಕ ಅರ್ಚಕ್ರೆ? ನಿಮ್ಮ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬರೋವರೆಗೂ ಮಾಡಬೇಕಮ್ಮ. ಒಣಗೋಗುತ್ತಲ್ಲ? ತೊಂದರೆ ಇಲ್ಲ ತಾಯಿ, ಪ್ರತಿದಿನ ಪೂಜೆ ಮಾಡಿ ಮದುವೆ ಆದಮೇಲೆ ಗಂಡ ಹೆಂಡ್ತಿನ ಸನ್ನಿಧಾನಕ್ಕೆ ಕರ್ಕೊಂಬನ್ನಿ. ಬರಬೇಕಾದ್ರೆ ಹಾರ ತೊಗೊಂಬಂದು ತಾಯಿಗೆ ಅರ್ಪಣೆ ಮಾಡಿ. ದಾರ ತಿದ್ದರೂ ಪರವಾಗಿಲ್ಲ ತಾಯಿ, ಅದಕ್ಕೆ ಸಂಕಲ್ಪ ಮಾಡಿ ತಾಯಿ ಅರ್ಪಣೆ ಮಾಡ್ತೀವಿ, ಎಲ್ಲ ಒಳ್ಳೇದಾಗುತ್ತಮ್ಮ. ಖಂಡಿತ ಆದಷ್ಟು ಬೇಗ ಮದುವೆ ಆಗುತ್ತೆ. ಗುರುಗಳೇ, ನಿಮ್ಮ ಮಾತು ಕೇಳಿ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ಅನು, ಅವ್ರ ಕಾಲಿಗೆ ಬೀಳಮ್ಮ. ಒಂದು ನಿಮಿಷ ಅಮ್ಮ, ಹಾರ ಅವ್ರ ಕೈಯಲ್ಲಿ ಕೊಡಿ. ಆ ತಾಯಿ ಹಾರನ ಕೈಯಲ್ಲಿ ಇಟ್ಕೊಂಡು ಯಾರ ಕಾಲಿಗೂ ನಮಸ್ಕಾರ ಮಾಡಬಾರ್ದಮ್ಮ. ಓಂ ಶತಮಾನಂ ಭವತೆ ಶತಮನಂತಂ ಭವತೆ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು ದಿನೇ ದಿನೇ ಉತ್ತರೋತ್ತರ ಅಭಿವೃದ್ಧಿರಸ್ತು. ಮುಂದಿನ 24 ಗಂಟೆ ನಾವಿಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ, ಮಾತಾಡೋಕ್ಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ.
ಮುಖವಾಡ ಹಾಕೊಂಡ್ರೆ ಹಣಿ ಬರ ಬದಲಾಗ್ತೈತೆ ಇನ್ನು ಅನ್ಕೊಂಡ್ಯಾ ತಮ್ಮ? ನೀ ಬ್ಯಾಡ ಅಂದ್ರು ಆ ತಾಯಿನ ನಿನ್ನ ಕರ್ಸ್ಕೊಂಡಾಳ. ನೀವೊಂದ್ ನೆನದ್ರ ಆಕಿ ಬೇರೊಂದನ್ನ ನೆನಿತಾಳ, ನ್ಯಾಯವಾದನ್ನ ನೆನಿತಾಳ. ಆಕಿ ಮಾತನ್ನ ಮೀರ್ಬೇಡವೋ ತಮ್ಮ. ನೀ ಬರಾಕಬೇಕು, ನೀ ಬಂದ್ ತೀರಾಕಬೇಕು ಅನ್ನೋದು ಅವಳಿಚ್ಛ. ಹಾಗ್ ಮುಂದೆ ಆಗದನ್ನ ನೋಡು ಆಟ. ಉಧಾ